ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು 5 ದೇಶಗಳ ಪ್ರವಾಸವನ್ನು ಕೈಗೊಂಡಿದ್ರು. ಈಗಾಗಲೇ 4 ದೇಶದ ಪ್ರವಾಸ ಮುಗಿದಿದೆ. ಅವರು ಕೊನೆಯದಾಗಿ ಇಟಲಿಗೆ ಬಂದಿಳಿದಿದ್ದಾರೆ. ಇಟಲಿಗೆ ಬರೋದಕ್ಕೆ ಮುಂಚೆ ಅವರು ನಾರ್ವೆ ದೇಶದ ಪ್ರವಾಸವನ್ನು ಕೈಗೊಂಡಿದ್ರು. ನಾರ್ವೆ ಯುರೋಪ್ನ ಒಂದು ಪ್ರಮುಖವಾದಂತಹ ದೇಶ. ಅಲ್ಲಿ ಭಾರತ ಮತ್ತು ನಾರ್ವೆಯ ಸರ್ಕಾರದ ನಡುವೆ ಅನೇಕ ಒಪ್ಪಂದಗಳಾದವು. ಆದರೆ ಈ ನಡುವೆ ಭಾರತದ ಪ್ರಧಾನಿಯನ್ನ ಕೆಡುವುದಕ್ಕೆ ಅಲ್ಲೊಂದು ಪ್ಲಾನ್ ರೆಡಿಯಾಗಿತ್ತು. ಭಾರತವನ್ನ ಕೆಟ್ಟದಾಗಿ ಚಿತ್ರಿಸೋದಕ್ಕೆ, ಭಾರತದ ಪ್ರಧಾನಿಯನ್ನ ಅವಮಾನಿಸೋದಕ್ಕೆ ಅಲ್ಲೊಂದು ಪ್ರಯತ್ನ ಕೂಡ ನಡೆಯಿತು. ಆದರೆ ಮೋದಿ ಅದನ್ನೆಲ್ಲ ಬಹಳ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಜೊತೆಗೆ ಭಾರತ ಸರ್ಕಾರ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದೆ. ಈ ಘಟನೆಯಾದ ಬಳಿಕ ಭಾರತದ ವಿಪಕ್ಷದ ನಾಯಕ ವಿಪರೀತವಾಗಿ ಆಕ್ಟಿವ್ ಆಗಿದ್ದಾರೆ. ಯಾರು ದೇಶದ ಪ್ರಧಾನಿಯನ್ನ ಭಾರತವನ್ನ ಕೆಟ್ಟದಾಗಿ ಚಿತ್ರಿಸೋದಕ್ಕೆ ಯತ್ನ ಮಾಡಿದ್ರೋ ಅವ್ರ ಜೊತೆಗೆ ಕೈ ಜೋಡಿಸೋದಕ್ಕೆ ರಾಹುಲ್ ಗಾಂಧಿ ಅವರು ತುದಿಗಾಲ್ನಲ್ಲಿ ನಿಂತಿದ್ದಾರೆ. ನಾನು ಇದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಹೇಳ್ತೀನಿ. ಸ್ವಲ್ಪ ವಿಡಿಯೋದ ಲೆಂತ್ ಜಾಸ್ತಿ ಆಗಬಹುದು, ಆದರೂ ಸಹ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ದೇಶದ ಪ್ರಧಾನಿಯನ್ನ ಕೆಟ್ಟದಾಗಿ ಚಿತ್ರಿಸುವಂತಹದ್ದು, ಈ ಸರ್ಕಾರವನ್ನ ಹೇಡಿ ಅಂತ ಹೇಳುವಂತಹದ್ದು, ಈ ರೀತಿಯಾದಂತಹ ಒಂದು ಇಕೋಸಿಸ್ಟಮ್ ತುಂಬಾ ಆಕ್ಟಿವ್ ಆಗಿದೆ. ಹೀಗಾಗಿ ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹದ್ದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ನಾನು ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅನಂತರದಲ್ಲಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕೆ ಕೇಳಿದ್ರೆ ಇದೊಂದು ಚರ್ಚೆಯ ವಿಷಯ. ಹೀಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ವೆಗೆ ಹೋಗಿದ್ರು. ನಾರ್ವೆಯ ಸರ್ಕಾರದ ಜೊತೆಗೆ ಅನೇಕ ಒಪ್ಪಂದಗಳನ್ನು ಮಾಡಿಕೊಳ್ತಾರೆ. ಅಲ್ಲಿ ಭಾರತದ ಪ್ರಧಾನಿಗೆ ನಾರ್ವೆಯ ಸರ್ಕಾರ ತನ್ನ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ಕೂಡ ಕೊಡುತ್ತೆ. ಭಾರತ ಏನು ಕೇಳಿರಲಿಲ್ಲ, ಆದರೂ ಕೂಡ ಭಾರತದ ಪ್ರಧಾನಿಗೆ ಅವರು ಅದನ್ನು ಕೊಟ್ಟರು. ಯಾಕೆ ಆ ಸನ್ಮಾನವನ್ನ ಭಾರತದ ಪ್ರಧಾನಿಗೆ ಮಾಡಿದ್ರು ಕೇಳಿದ್ರೆ, ನಾರ್ವೆಯ ಸರ್ಕಾರ ಇದೆಯಲ್ಲ ಅದಕ್ಕೆ 140 ಕೋಟಿ ಭಾರತೀಯರ ಮೇಲೆ ಕಣ್ಣಿದೆ. ಅದೇ ರೀತಿಯಾಗಿ ನಾರ್ವೆಯ ಪತ್ರಕರ್ತರಿಗೂ ಕೂಡ ಭಾರತದ 140 ಕೋಟಿ ಜನರ ಮೇಲೆ ಕಣ್ಣಿದೆ. ಅದೇನು ವಿಚಾರ ಅಂತ ನಾನು ನಂತರದಲ್ಲಿ ಹೇಳ್ತೀನಿ. ನಾರ್ವೆ ಸರ್ಕಾರ ಭಾರತದೊಂದಿಗೆ ಅನೇಕ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೆ. ಈ ಒಪ್ಪಂದಗಳಾದ ಬಳಿಕ ಭಾರತದ ಪ್ರಧಾನಿ ಮತ್ತು ನಾರ್ವೆಯ ಪ್ರಧಾನಿ ಜಂಟಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಅದು ಜಂಟಿ ಪತ್ರಿಕಾ ಹೇಳಿಕೆ, ಜಂಟಿ ಪತ್ರಿಕಾಗೋಷ್ಠಿ ಅಲ್ಲ. ಅಲ್ಲಿ Q&A ಇರೋದಿಲ್ಲ. ಅಂದರೆ ಕ್ವಶನ್ ಕೇಳೋದು, ಅದಕ್ಕೆ ಉತ್ತರ ಹೇಳೋದು ಅದಿರೋದಿಲ್ಲ. ಅದು ಮೊದಲೇ ನಿರ್ಧಾರ ಆಗಿರುತ್ತೆ. ಪತ್ರಕರ್ತರಿಗೂ ಕೂಡ ಅದು ತಿಳಿದಿರುವಂತಹ ವಿಚಾರ. ಜರ್ನಲಿಸ್ಟ್ಗಳ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬೇರೆದೇ ಸೆಷನ್ ಇರುತ್ತೆ. ಅದಕ್ಕೆ ಬೇರೆದೇ ಅಧಿಕಾರಿಗಳು ಕೂಡ ಬರ್ತಾರೆ. ಹೀಗೆ ನಾರ್ವೆಯಲ್ಲಿ ಭಾರತದ ಪ್ರಧಾನಿ ಮತ್ತು ನಾರ್ವೆಯ ಪ್ರಧಾನಿ ಇಬ್ಬರೂ ಕೂಡ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅದಾದ ಬಳಿಕ ಫೋಟೋಗೆ ಪೋಸ್ ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ತೆರಳುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹೆಲಿ ಲಿಂಗ್ ಅನ್ನುವಂತಹ ಓರ್ವ ಮಹಿಳಾ ಪತ್ರಕರ್ತೆ ಪ್ರಧಾನಿಗೆ ಕ್ವಶನ್ ಕೇಳೋದಕ್ಕೆ ಯತ್ನ ಮಾಡ್ತಾಳೆ. ಆಕೆ ಏನ್ ಕೇಳ್ತಾಳೆ ಅಂತಂದ್ರೆ, ಪ್ರೈಮ್ ಮಿನಿಸ್ಟರ್ ಮೋದಿ, ವೈ ಡೋಂಟ್ ಯು ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ದಿ ಫ್ರೀಯೆಸ್ಟ್ ಪ್ರೆಸ್ ಇನ್ ದ ವರ್ಲ್ಡ್, ಹೀಗಂತ ಜೋರಾಗಿ ಕಿರುಚಿಕೊಳ್ತಾಳೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಆಗಲಿ ಅಥವಾ ನಾರ್ವೇಜಿಯನ್ ಪ್ರೈಮ್ ಮಿನಿಸ್ಟರ್ ಆಗಲಿ ಅದರ ಕಡೆ ತಿರುಗಿಯೂ ನೋಡೋದಿಲ್ಲ. ಯಾಕೆ ಅಂತಂದರೆ ಆಕೆ ಹಿಂದ್ಗಡೆ ಕೂತ್ಕೊಂಡು ವಿಡಿಯೋ ಕ್ಯಾಮ್ರಾವನ್ನು ಆನ್ ಮಾಡಿಕೊಂಡು ಜೋರಾಗಿ ಕಿರುಚಿಕೊಂಡಿದ್ದು. ಒಬ್ಬ ಸೀಸನ್ ಪಾಲಿಟಿಷಿಯನ್ ಆದಂಥವನು ಇಂತಹ ಪ್ರಶ್ನೆಗಳಿಗೆ ರಿಯಾಕ್ಟ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಗತ್ತೆ, ಇಲ್ಲೊಂದು ಕೆಡ್ಡ ತೋಡಿದರೆ ನಾವು ಯಾಮಾರಿದ್ರೆ ಅದಕ್ಕೆ ಬೀಳ್ತೀವಿ ಅಂತ. ಪ್ರಧಾನಿ ನರೇಂದ್ರ ಮೋದಿಯನ್ನು ಕೇಳಬೇಕಾ? ಸುದೀರ್ಘವಾಗಿ 26 ವರ್ಷಗಳಿಂದ ಅಧಿಕಾರದಲ್ಲಿರುವಂಥವ್ರು. ಇಂತಹ ಜರ್ನಲಿಸ್ಟ್ಗಳನ್ನು ಅವ್ರು ಎಷ್ಟು ನೋಡಿಲ್ಲ. ಹೀಗಾಗಿ ಅವರು ಅಲ್ಲಿಂದ ಸುಮ್ಮನೆ ಹೋಗ್ಬಿಡ್ತಾರೆ. ಇದಾಗ್ತಿದ್ದ ಹಾಗೆ ಭಾರತದ ವಿದೇಶಾಂಗ ಇಲಾಖೆ ನಾರ್ವೆಯಲ್ಲಿ ಒಂದು ಪ್ರೆಸ್ ಮೀಟನ್ನು ಕರೆದಿರುತ್ತೆ. ಪ್ರತಿ ಬಾರಿಯೂ ಕೂಡ ಹೀಗೆ ಆಗೋದು. ನಮ್ಮ ದೇಶದ ಪ್ರಧಾನಿ ಯಾವುದೇ ಪ್ರೆಸ್ ಮೀಟ್ಗಳನ್ನು ಎದುರಿಸೋದಿಲ್ಲ. ಅಲ್ಲೇನು ಒಪ್ಪಂದ ಆಗಿರುತ್ತೆ ಅದರ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆ ಸ್ಪಷ್ಟನೆಯನ್ನು ಕೊಡುತ್ತೆ. ಯಾರಿಗೇನೇ ಡೌಟ್ ಇದ್ರೂ ಕೂಡ ಅದನ್ನು ಪ್ರಶ್ನೆ ಮಾಡಿ ಕೇಳಬಹುದು. ಅದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಸರ್ಕಾರದ ಪರವಾಗಿ, ಪ್ರೈಮ್ ಮಿನಿಸ್ಟರ್ ಪರವಾಗಿ ಉತ್ತರ ಕೊಡುತ್ತೆ. ಅಲ್ಲಿ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಕೊಡುವಂತಹ ಉತ್ತರ ಇದೆಯಲ್ಲ, ಅದು ಭಾರತದ ಉತ್ತರ. ಆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವಂತಹ ಭಾರತದ ಪರ ಯಾವುದೇ ಅಧಿಕಾರಿ ಆಗಿರಲಿ, ಅವರು ಕೊಡುವಂತಹ ಉತ್ತರವನ್ನು ಭಾರತದ ಉತ್ತರ ಅಂತಲೇ ಮಾರನೇ ದಿನ ಪತ್ರಿಕೆಗಳು ಪ್ರಕಟಿಸುವಂತಹದ್ದು. ಹಾಗೆ ಭಾರತದ ವಿದೇಶಾಂಗ ಇಲಾಖೆ ನಾರ್ವೆಯಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿರುತ್ತೆ. ಅದಕ್ಕೆ ಈ ಹೆಲಿ ಲಿಂಗ್ ಅನ್ನುವಂತಹ ಪತ್ರಕರ್ತೆಯೂ ಕೂಡ ಬಂದಿರ್ತಾಳೆ. ಭಾರತದ ಪರವಾಗಿ ಆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು ಸೆಬಿ ಜಾರ್ಜ್. ಇವರು ಭಾರತದ ಪಶ್ಚಿಮ ವಿಭಾಗದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ. ತುಂಬಾ ಸೀನಿಯರ್ ಇವರು. ಅನೇಕ ವರ್ಷಗಳ ಕಾಲ ಭಾರತದ ಡಿಪ್ಲೊಮ್ಯಾಟ್ ಆಗಿ ಕೆಲಸ ಮಾಡಿದಂತಹ ಒಬ್ಬ ತುಂಬಾ ಅನುಭವಿ ವ್ಯಕ್ತಿ. ಈ ಸೆಬಿ ಜಾರ್ಜ್ಗೆ ಹೆಲಿ ಲಿಂಗ್ ಪ್ರಶ್ನೆ ಕೇಳ್ತಾಳೆ. ಆಕೆ ಕೇಳ್ತಾಳೆ, ನನಗೆ ಆಶ್ಚರ್ಯ ಆಗ್ತಾ ಇದೆ, ನೀವು ನಮ್ಮ ಜೊತೆ ಅಂದ್ರೆ ನಾರ್ವೆಯ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಸ್ಟ್ರೆಂಥನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ನಾವ್ಯಾಕೆ ನಿಮ್ಮನ್ನ ನಂಬಬೇಕು? ನೀವು ನಮಗೆ ಭರವಸೆ ಕೊಡ್ತೀರಾ ಹ್ಯೂಮನ್ ರೈಟ್ಸ್ ವೈಲೇಷನ್ ನಿಮ್ಮ ದೇಶದಲ್ಲಿ ನಿಲ್ಲುತ್ತೆ ಅಂತ? ಹಾಗೆ ಭಾರತದ ಪ್ರಧಾನಿ ಭಾರತದ ಮಾಧ್ಯಮಗಳ ಕೆಲ ಕ್ರಿಟಿಕಲ್ ಪ್ರಶ್ನೆಗಳನ್ನು ಎದುರಿಸ್ತಾರೆ ಅಂತ.
ಈ ರೀತಿಯಾಗಿ ಆಕೆ ಪ್ರಶ್ನೆ ಕೇಳ್ತಾಳೆ. ಆ ಸಂದರ್ಭದಲ್ಲಿ ಸೆಬಿ ಜಾರ್ಜ್ ಸ್ವಲ್ಪ ಕೂಡ ವಿಚಲಿತರಾಗಿಲ್ಲ. ಇಂತಹ ಪ್ರಶ್ನೆ ಕೇಳ್ಬಿಟ್ಲು, ಹೇಗಪ್ಪ ಉತ್ತರ ಕೊಡೋದು ಅಂತ ಅವರೇನು ವಿಚಲಿತರಾಗಿಲ್ಲ. ನೇರವಾಗಿ ಉತ್ತರ ಕೊಡೋದಕ್ಕೆ ಆರಂಭಿಸ್ತಾರೆ. ನೀವ್ಯಾಕೆ ನಮ್ಮನ್ನು ನಂಬಬೇಕು ಅಂತ ಕೇಳ್ತಾ ಇದ್ದೀರಲ್ವಾ? ಭಾರತಕ್ಕೆ 5,000 ವರ್ಷಗಳ ಇತಿಹಾಸ ಇದೆ. ಇಡೀ ವಿಶ್ವಕ್ಕೆ ಸಂಕಟ ಬಂದಾಗ್ಲೆಲ್ಲ ಭಾರತ ನಿಂತ್ಕೊಂಡಿದೆ. ನಮ್ಮದೊಂದು ನಾಗರಿಕ ಸಮಾಜ. ಇದು ಇವತ್ತು ನಿನ್ನೆಯದಲ್ಲ. ನಮ್ಮಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಜಾರಿಯಲ್ಲಿದೆ. ಅದು ಕೂಡ 1947ರಲ್ಲಿ ಜಾರಿಗೆ ಬಂದಿದ್ದಲ್ಲ. ನಮ್ಮಲ್ಲಿ ಮಹಿಳಾ ಸ್ವಾತಂತ್ರ್ಯ ಇದೆ. ಯುರೋಪ್ನಲ್ಲಿ ಮಹಿಳಾ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆಯೇ ಭಾರತ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದಂತಹ ದೇಶ, ಅದನ್ನು ಜಾರಿಗೆ ತಂದಂತಹ ದೇಶ. ಕೋವಿಡ್ ಸಂಕಷ್ಟ ಇಡೀ ವಿಶ್ವಕ್ಕೆ ಎದುರಾಗಿತ್ತು. ಆ ಸಂದರ್ಭದಲ್ಲಿ ನಾವು ಬಾಗಿಲು ಮುಚ್ಚಿಕೊಂಡು ಮನೆಯಲ್ಲಿ ಕೂತಿರಲಿಲ್ಲ. ಇಡೀ ವಿಶ್ವಕ್ಕೆ ವ್ಯಾಕ್ಸಿನ್ ಕೊಡುವಂತಹ ಕೆಲಸ ಮಾಡಿದ್ದೀವಿ. 100 ದೇಶಗಳಿಗೆ ವ್ಯಾಕ್ಸಿನನ್ನು ಫ್ರೀಯಾಗಿ ಹಂಚಿದ್ದೀವಿ. ಇವತ್ತು ಕೂಡ 100 ದೇಶಗಳಿಗೆ ಮೆಡಿಸಿನನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಇದು ನಮ್ಮ ಜವಾಬ್ದಾರಿ. ಹೀಗಂತ ಸೆಬಿ ಜಾರ್ಜ್ ಆಕೆ ಕೇಳಿದ್ಲಲ್ಲ, ನಾವ್ಯಾಕೆ ನಿಮ್ಮನ್ನು ನಂಬಬೇಕು ಅಂತ, ಅದಕ್ಕೆ ಉತ್ತರ ಕೊಡೋದಕ್ಕೆ ಮುಂದಾಗ್ತಾರೆ. ಆದರೆ ಆಕೆ ಮಧ್ಯದಲ್ಲೇ ಇಂಟರಪ್ಟ್ ಮಾಡೋದಕ್ಕೆ ಯತ್ನ ಮಾಡ್ತಾಳೆ. ಯಾಕೆ ಅಂತಂದರೆ ಆಕೆಗೆ ಬೇಕಾಗಿದ್ದಿದ್ದು ಉತ್ತರ ಅಲ್ಲ. ಅಲ್ಲೊಂದು ಹಂಗಾಮ ಸೃಷ್ಟಿಯಾಗಬೇಕು, ಮಾರನೇ ದಿನ ಪತ್ರಿಕೆಗೆ ಒಂದು ಹೆಡ್ಲೈನ್ ಆಗಬೇಕಷ್ಟೇ. ಇದು ಪತ್ರಕರ್ತರ ಕೆಳಮಟ್ಟದ ತಂತ್ರಗಾರಿಕೆ. ಆದರೆ ಸೆಬಿ ಜಾರ್ಜ್ ತುಂಬಾ ಎಕ್ಸ್ಪೀರಿಯನ್ಸ್ಡ್. ಅವರು ತಮ್ಮ ಕಾರ್ಯಾವಧಿಯಲ್ಲಿ ಇಂತಹ ಅದೆಷ್ಟೋ ಪತ್ರಕರ್ತರನ್ನ ಎದುರಿಸಿದ್ದಾರೆ. ಅವರಿಗೆ ಇದೇನು ಹೊಸತಲ್ಲ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಸೆಬಿ ಜಾರ್ಜ್ ತನ್ನ ಜೀವಿತಾವಧಿಯಲ್ಲಿ ಉಪ್ಪು ತಿಂದಷ್ಟು ಆಕೆ ಇನ್ನು ಅನ್ನ ತಿಂದಿರ್ಲಿಕ್ಕಿಲ್ಲ. ಯಾವಾಗ ಸೆಬಿ ಜಾರ್ಜ್ ಅವರು ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಆಕೆ ತಡೆಯೊಡ್ಡೋದಕ್ಕೆ ಬರ್ತಾಳೋ ಆಗ ಅವರಿಗೆ ಸಿಟ್ಟು ಬರುತ್ತೆ. ಅವ್ರು ಹೇಳ್ತಾರೆ, ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದು ನಾನು, ನನ್ನ ಪತ್ರಿಕಾಗೋಷ್ಠಿ ಇದು. ಇಲ್ಲಿ ಉತ್ತರವನ್ನ ಏನು ಕೊಡಬೇಕು, ಹೇಗೆ ಕೊಡಬೇಕು ಅಂತ ನೀವು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ಸಿದ್ಧ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಅಂತ ಸೆಬಿ ಜಾರ್ಜ್ ಜಾಡಿಸ್ತಾರೆ. ಮಿತ್ರರೇ, ಇಷ್ಟಾಗ್ತಿದ್ದ ಹಾಗೆ ಆಕೆ ವಾಕೌಟ್ ಮಾಡ್ತಾಳೆ. ಅಲ್ಲಿರೋದಿಲ್ಲ. ಅನಂತರವೂ ಕೂಡ ಸೆಬಿ ಜಾರ್ಜ್ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನೀವಿವತ್ತು ಯಾವುದೋ ಫಾರಿನ್ NGOಗಳು ಪ್ರಕಟಿಸುವಂತಹ ಭಾರತದ ಕುರಿತಾದ ಸುದ್ದಿಯನ್ನು ಇಟ್ಟುಕೊಂಡು ನಮ್ಮನ್ನ ಜಡ್ಜ್ ಮಾಡೋದಕ್ಕೆ ಬರಬೇಡಿ. ಭಾರತದಲ್ಲಿ ಎಷ್ಟು ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಭಾರತ ಯಾವ ರೀತಿಯಾಗಿ ಸಂವಿಧಾನದ ಅಡಿಯಲ್ಲಿ ನಡೆಯುತ್ತೆ, ಭಾರತ ಯಾವ ರೀತಿಯಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ ಅಂತ ನೀವು ಕಪೋಲ ಕಲ್ಪಿತ ಕಟ್ಟುಕತೆಯನ್ನು ನಂಬಿಕೊಂಡು ನಮಗೆ ಪ್ರಶ್ನೆ ಮಾಡೋದಕ್ಕೆ ಬರಬೇಡಿ ಅಂತ ಹಿಗ್ಗಾಮುಗ್ಗಾ ಜಾಡಿಸ್ತಾರೆ. ಆದರೆ ಆಕೆ ಎದ್ದೋಗಾಗಿತ್ತು. ಯಾಕೆ ಗೊತ್ತಾ? ಆಕೆಯ ಕೆಲಸ ಮುಗಿದಿತ್ತು. ಈ ಹೆಲಿಲಿಂಗ್ಗೆ ಬೇಕಾಗಿದ್ದಿದ್ದು ವಿವಾದ ಮಾತ್ರ. ಯಾಕೆ ಕೇಳಿದ್ರೆ ಆಕೆ ಒಂದು ಟೂಲ್ ಕಿಟ್ನ ಭಾಗ ಆಗಿದ್ಲು. ಅನಂತರದಲ್ಲಿ ಆಕೆ ಬಂದು ಒಂದು ಟ್ವೀಟ್ ಮಾಡ್ತಾಳೆ. ಪ್ರಧಾನಿ ಮೋದಿ ನನ್ನ ಪ್ರಶ್ನೆಯನ್ನ ಸ್ವೀಕರಿಸಲಿಲ್ಲ. ಅವರು ಪ್ರಶ್ನೆಯನ್ನ ಸ್ವೀಕರಿಸ್ತಾರೆ ಅಂತ ನಾನು ಭಾವಿಸಿಯೂ ಕೂಡ ಇರಲಿಲ್ಲ. ನಾರ್ವೆ ಇವತ್ತು ಪತ್ರಿಕಾ ಸ್ವಾತಂತ್ರ್ಯದ ಇಂಡೆಕ್ಸ್ನಲ್ಲಿ ನಂಬರ್ 1 ಪ್ಲೇಸ್ನಲ್ಲಿದೆ. ಭಾರತ 157ನೇ ರ್ಯಾಂಕ್ನಲ್ಲಿದೆ. ಪ್ಯಾಲೆಸ್ಟೀನ್, ಎಮಿರೇಟ್ಸ್, ಕ್ಯೂಬಾದಂತಹ ದೇಶಗಳೊಂದಿಗೆ ಭಾರತ ಸ್ಥಾನ ಹಂಚಿಕೊಂಡಿದೆ ಅಂತ ಭಾರತವನ್ನ ಟೀಕಿಸ್ತಾಳೆ. ನಾನು ಈ ಪತ್ರಿಕಾ ಸ್ವಾತಂತ್ರ್ಯದ ಇಂಡೆಕ್ಸ್ ಬಗ್ಗೆ ನಂತರದಲ್ಲಿ ಬರ್ತೀನಿ. ಯಾವಾಗ ಈಕೆ ಈ ಥರ ಟ್ವೀಟ್ ಮಾಡ್ತಾಳೋ ತಕ್ಷಣ ಭಾರತದಲ್ಲಿ ಒಬ್ಬ ಪ್ರಜೆ ಆಕ್ಟಿವ್ ಆಗ್ತಾರೆ. ಅವರೇ ಈ ದೇಶದ ಮಾನ್ಯ ವಿಪಕ್ಷದ ನಾಯಕ ಶ್ರೀಮಾನ್ ಶ್ರೀ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಆಕೆಯ ಟ್ವೀಟ್ ಅನ್ನು ರೀಟ್ವೀಟ್ ಮಾಡಿ ಹೀಗೆ ಬರೀತಾರೆ, ಮರೆಮಾಚೋದಕ್ಕೆ ಏನೂ ಇರೋದಿಲ್ಲ ಅಂತ ಆದ ಮೇಲೆ ಭಯಪಡುವಂತಹ ಅವಶ್ಯಕತೆ ಇರೋದಿಲ್ಲ. ಕೆಲ ಪ್ರಶ್ನೆಗಳನ್ನು ಎದುರಿಸಲು ಗಾಬರಿಯಾಗಿ ಓಡಿ ಹೋಗುವ ಪ್ರಧಾನಿಯನ್ನ ವಿಶ್ವ ನೋಡಿದಂತಹ ಸಂದರ್ಭದಲ್ಲಿ ಭಾರತದ ಗೌರವಕ್ಕೆ ಏನಾಗುತ್ತೆ? ಮಿತ್ರರೇ, ಇದರ ಬಗ್ಗೆ ನಾನು ಹೆಚ್ಚಿಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಂತೆಂತಹ ಪ್ರಶ್ನೆಗೆ ಎಂತೆಂತಹ ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವತ್ತು ದಾಖಲೆ ಸಹಿತ ಇದೆ. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಡಜನ್ ಗಟ್ಟಲೆ ಲೀಸ್ಟೇ ಬಂದುಬಿಡುತ್ತೆ. ಅದು ಈಗ ನನ್ನ ಸಬ್ಜೆಕ್ಟ್ ಅಲ್ಲ, ಹಾಗಾಗಿ ನಾನು ಆ ಬಗ್ಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಯಾವಾಗ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ರೀಟ್ವೀಟ್ ಮಾಡ್ತಾರೋ ತಕ್ಷಣ ಆಕೆ ಆಕ್ಟಿವ್ ಆಗ್ತಾಳೆ. ಅದಕ್ಕೆ ಪ್ರತಿಯಾಗಿ ಆಕೆ ಮತ್ತೊಂದು ಟ್ವೀಟ್ ಅನ್ನು ಮಾಡ್ತಾಳೆ. ಹಲೋ, ನಾರ್ವೆ ಸಮಯದ ಪ್ರಕಾರ ಮಂಗಳವಾರ ನೀವು ಫೋನ್ ಸಂದರ್ಶನಕ್ಕೆ ಲಭ್ಯವಿರ್ತೀರಾ? ನಾರ್ವೆ ಭೇಟಿಯನ್ನ ನೀವು ಹೇಗೆ ನೋಡ್ತೀರಿ ಎಂಬ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನನಗೆ ಆಸಕ್ತಿ ಇದೆ. ಹೀಗಂತ ಆಕೆ ಟ್ವೀಟ್ ಮಾಡ್ತಾಳೆ. ಮಿತ್ರರೇ, ರಾಹುಲ್ ಗಾಂಧಿ ಏನು ಉತ್ತರ ಕೊಡ್ತಾರೋ, ಅದೇನು ಸಂದರ್ಶನ ನಡೆಯುತ್ತೋ ನನಗೆ ಗೊತ್ತಿಲ್ಲ. ಆದರೆ ಇದಕ್ಕೆ ಈ ದೇಶದ ಜನರೇ ಉತ್ತರ ಕೊಟ್ಟು ಬಿಟ್ಟಿದ್ದಾರೆ. ನನಗಿದು ಬಹಳ ಖುಷಿ ಆಯಿತು. ಜನ ಆಕೆಗೆ ಏನು ತಲುಪಿಸಬೇಕಿತ್ತೋ ಅದನ್ನು ತಲುಪಿಸಿದ್ದಾರೆ. ಅದಕ್ಕೊಬ್ಬರು ಟ್ವೀಟ್ ಮಾಡಿ ಹೇಳಿದ್ದಾರೆ, ನಾನು ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ರಾಹುಲ್ ಗಾಂಧಿಯವರ ಸಂದರ್ಶನವನ್ನು ಮಾಡಿ, ದಯವಿಟ್ಟು ಅದನ್ನು ಅಪ್ಲೋಡ್ ಮಾಡಿ. ಯಾಕೆ ಅಂತಂದರೆ ನಾವು ಕಾಮಿಡಿ ಶೋ ಅನ್ನು ನೋಡಿ ಬಹಳ ದಿನಗಳೇ ಆಯಿತು. ಇನ್ನೊಬ್ರು ಹೇಳ್ತಾರೆ, ನೀವು ಝೂಮ್ನಲ್ಲಿ ಸಂದರ್ಶನ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ವಿಶ್ವದ ನಂಬರ್ 1 ಪ್ರೆಸ್ ಆಗಿರುವಂತಹ ನೀವು ರಾಹುಲ್ ಗಾಂಧಿ ಅವರಿಂದ ಏನಾದರೂ ಉಪಯುಕ್ತ ವಿಷಯವನ್ನು ಹೊರತೆಗೆಯಬಹುದಾ ಅಂತ ನಾವು ನೋಡ್ತೀವಿ. ಇನ್ನೊಬ್ರು ಟ್ವೀಟ್ ಮಾಡಿದ್ದಾರೆ. ಅಲ್ಲಿಗೆ ಒಂದು ಅರ್ಥ ಆಗುವಂತಹ ವಿಚಾರ ಏನು ಕೇಳಿದ್ರೆ, ಈ ಹೆಲಿಲಿಂಗ್ ಇದ್ದಾಳಲ್ಲ, ಈಕೆ ಟೂಲ್ ಕಿಟ್ನ ಒಂದು ಭಾಗ. ಆಕೆ ಎಲ್ಲಿ ಕೂತ್ಕೋಬೇಕು, ಯಾವ ರೀತಿಯಾಗಿ ಪ್ರಶ್ನೆ ಕೇಳಬೇಕು, ಅದನ್ನು ಯಾವ ರೀತಿಯಾಗಿ ರೆಕಾರ್ಡ್ ಮಾಡಿಕೊಳ್ಬೇಕು, ನಂತರ ಅದನ್ನು ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಬೇಕು, ಇದೆಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಮೊದಲೇ ನಿರ್ಧಾರ ಆಗಿತ್ತು. ಅದೇ ಪ್ರಕಾರವಾಗಿ ಆಕೆ ಮಾಡಿದಳಷ್ಟೇ.
ಇದು ನಂಬರ್ 1 ವಿಚಾರ. ಇದರ ಹಿಂದೆ ಯಾರ್ಯಾರು ಇರ್ತಾರೆ, ಏನೇನಾಗಿರಬಹುದು, ನಿಮಗೇನು ನಾನು ವಿವರಣೆ ಕೊಡೋದು ಬೇಕಾಗಿಲ್ಲ. ಈ ದೇಶದ ಜನರಿಗೆ ಅದು ಹೊಸತೂ ಕೂಡ ಅಲ್ಲ. ಇನ್ನೊಂದು, ಈ ಜರ್ನಲಿಸ್ಟ್ ಹೇಳಿದಾಳಲ್ಲ, ಇವತ್ತು ವಿಶ್ವದ ಪತ್ರಿಕಾ ಸ್ವಾತಂತ್ರ್ಯದ ಇಂಡೆಕ್ಸ್ನಲ್ಲಿ ಭಾರತ 157ನೇ ರ್ಯಾಂಕ್ನಲ್ಲಿದೆ, ನಾರ್ವೆ ನಂಬರ್ 1 ರ್ಯಾಂಕ್ನಲ್ಲಿದೆ, ಹೀಗಂತ ಭಾರತವನ್ನು ಲೇವಡಿ ಮಾಡಿದಾಳಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ, ಅದು ಸಹ ಇಂಪಾರ್ಟೆಂಟ್. ಈ ಇಂಡೆಕ್ಸ್ ಅನ್ನು ಕೊಡುವಂತಹದ್ದು ಫ್ರಾನ್ಸ್ ಮೂಲದ ಒಂದು NGO, RSF ಅಂತ, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ಆ NGO ಈ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡುತ್ತೆ. ಇದೊಂದು ಸೈಂಟಿಫಿಕ್ ಇಂಡೆಕ್ಸ್ ಅಲ್ಲ, ಯಾವುದೋ ವಿಶ್ವದ ಪ್ರತಿಷ್ಠಿತ ಸಂಸ್ಥೆ ನಡೆಸುವಂತಹ ಇಂಡೆಕ್ಸ್ ಕೂಡ ಅಲ್ಲ. ಎಲ್ಲೊಂದಷ್ಟು ಭಾಗದಲ್ಲಿ ಒಪಿನಿಯನ್ ಪೋಲ್ ಅನ್ನು ನಡೆಸಿಬಿಟ್ಟು ಬಹಳ ಸೀಮಿತ ಸಂಖ್ಯೆಯ ಸ್ಯಾಂಪಲ್ ಸೈಜ್ ಅನ್ನು ಇಟ್ಕೊಂಡು ಇವರು ಈ ಇಂಡೆಕ್ಸ್ ಅನ್ನ ಕೊಡ್ತಾರೆ. ಈ ಇಂಡೆಕ್ಸ್ನ ಕ್ರೆಡಿಬಿಲಿಟಿ ಬಗ್ಗೆ ನಾನು ಯಾವುದೇ ರೀತಿಯಲ್ಲೂ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಈ ಇಂಡೆಕ್ಸ್ನಲ್ಲಿ ಯಾವ್ಯಾವ ದೇಶಕ್ಕೆ ಏನು ರ್ಯಾಂಕ್ ಕೊಡಲಾಗಿದೆ ಅಂತ ನಿಮಗೆ ಚಿಕ್ಕದಾಗಿ ಹೇಳಿಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಭಾರತಕ್ಕೆ 157ನೇ ರ್ಯಾಂಕ್ ಅನ್ನು ಕೊಟ್ಟಿದ್ದಾರೆ. ಒಟ್ಟು 180 ದೇಶಗಳಿಗೆ ಈ ಇಂಡೆಕ್ಸ್ನಲ್ಲಿ ರ್ಯಾಂಕಿಂಗ್ ಕೊಡಲಾಗಿದೆ. ಅದರಲ್ಲಿ ಭಾರತದ ಸ್ಥಾನ 157. ನಿಮಗೆ ಶಾಕ್ ಆಗುವಂತಹ ವಿಚಾರ ಏನು ಕೇಳಿದ್ರೆ, ಭಾರತದ ಪ್ರೆಸ್ ಫ್ರೀಡಮ್ಗಿಂತಲೂ ಕೂಡ ಪಾಕಿಸ್ತಾನ ಉತ್ತಮವಾದಂತಹ ರ್ಯಾಂಕ್ ಅನ್ನು ಹೊಂದಿದೆ. ಪಾಕಿಸ್ತಾನದ ರ್ಯಾಂಕ್ ಬಂದ್ಬಿಟ್ಟು 153, ಬಾಂಗ್ಲಾದೇಶದ್ದು 152, ನೇಪಾಳದ್ದು 87, ಶ್ರೀಲಂಕಾದ್ದು 134. ನಾರ್ವೆ ದೇಶ ನಂಬರ್ 1 ಪ್ಲೇಸ್ನಲ್ಲಿದೆ. ನಮಗದ್ರ ಬಗ್ಗೆ ಏನೂ ಕೂಡ ಆಪತ್ತಿಲ್ಲ. ನಾರ್ವೆ ದೇಶದ ನಂಬರ್ 1 ಪತ್ರಿಕಾ ಸ್ವಾತಂತ್ರ್ಯ ಯಾವ ಹಂತದಲ್ಲಿದೆ ಅನ್ನೋದಕ್ಕೆ ಈಗಿನ ಉದಾಹರಣೆಯನ್ನೇ ಕೊಡ್ತೀನಿ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಧಾನಿ ನಾರ್ವೆ ಪ್ರವಾಸ ಕೈಗೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ಆಫ್ಟೆನ್ ಪೋಸ್ಟನ್ ಅನ್ನುವಂತಹ ಒಂದು ಪತ್ರಿಕೆ ಒಂದು ಕಾರ್ಟೂನ್ ಅನ್ನ ಪಬ್ಲಿಷ್ ಮಾಡಿದೆ. ಅದರ ಮುಖ್ಯ ಪುಟದಲ್ಲಿ ಪಬ್ಲಿಷ್ ಆದಂತಹ ಕಾರ್ಟೂನ್ ಇದು. ಭಾರತದ ಪ್ರಧಾನಿಯನ್ನ ಒಬ್ಬ ಹಾವಾಡಿಗನ ರೀತಿಯಲ್ಲಿ ಚಿತ್ರಿಸಲಾಗಿದೆ. ಇದನ್ನ ನೀವು ಪತ್ರಿಕಾ ಸ್ವಾತಂತ್ರ್ಯ ಅಂತ ಕರೀತೀರಾ? ಇದು ಪಕ್ಕಾ ರೇಸಿಸ್ಟ್ ಕಮೆಂಟ್, ಜನಾಂಗೀಯ ದ್ವೇಷ, ಜನಾಂಗೀಯ ನಿಂದನೆ ಮಾಡುವಂತಹ ಒಂದು ಚಿತ್ರ ಇದು. ಈ ಪಾಶ್ಚಿಮಾತ್ಯರು ಇವತ್ತಿಗೂ ಸಹ ಕೊಲೋನಿಯಲ್ ಮನಸ್ಥಿತಿಯಲ್ಲೇ ಇದ್ದಾರೆ, ಅವರಲ್ಲೇ ಇರ್ತಾರೆ. ವಿಶ್ವ ಬಹಳ ಮುಂದೆ ಹೋಗಿದೆ ಅಷ್ಟೇ. ಈ ರೀತಿಯಾಗಿ ಒಂದು ದೇಶದ ಮುಖ್ಯಸ್ಥನನ್ನ ಚಿತ್ರಿಸುವಂತಹದ್ದನ್ನೇ ಪತ್ರಿಕಾ ಸ್ವಾತಂತ್ರ್ಯ ಅಂತ ಕರೆಯೋದಾದ್ರೆ, ಒಂದು ರೇಸಿಸ್ಟ್ ಕಮೆಂಟ್ ಮಾಡಿ ಅದನ್ನೇ ಪತ್ರಿಕಾ ಸ್ವಾತಂತ್ರ್ಯ ಅಂತ ಸಂಭ್ರಮಿಸೋದಾದ್ರೆ ನಮ್ಮ ದೇಶಕ್ಕೆ ಬೇಡ ಸ್ವಾಮಿ. ಭಾರತದಲ್ಲಿ ಇವತ್ತು 900ಕ್ಕೂ ಹೆಚ್ಚು ನ್ಯೂಸ್ ಚಾನೆಲ್ಗಳಿದಾವೆ. ಒಂದೊಂದು ರೀಜನಲ್ ಲ್ಯಾಂಗ್ವೇಜ್ನಲ್ಲೂ ಕೂಡ 100 ಪತ್ರಿಕೆಗಳು ಹೊರಗೆ ಬರ್ತವೆ. ಸರ್ಕಾರ ಯಾವುದನ್ನು ನಿಯಂತ್ರಿಸೋದಿಲ್ಲ, ಯಾರು ಏನ್ ಬೇಕಾದರೂ ಟೀಕೆ ಮಾಡಬಹುದು. ಈ ದೇಶದಲ್ಲಿ 35ರಿಂದ 40 ಕೋಟಿಗೂ ಹೆಚ್ಚು ಜನ ಇಂಟರ್ನೆಟ್ ಯೂಸ್ ಮಾಡಿ ಪ್ರತಿನಿತ್ಯದ ನ್ಯೂಸ್ ನೋಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಈ ದೇಶದಲ್ಲಿ ಅವಕಾಶ ಇದೆ, ಯಾರನ್ನೂ ಕೂಡ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಭಾರತದ ಪ್ರಧಾನಿಯನ್ನ, ಗೃಹ ಸಚಿವರನ್ನ, ಭಾರತದ ಸರ್ಕಾರವನ್ನ ಮನಸೋ ಇಚ್ಛೆ ಟೀಕೆ ಮಾಡಬಹುದು. ಯಾರಿಗೂ ಕೂಡ ಜೈಲು ಶಿಕ್ಷೆ ಆದಂತಹ ಉದಾಹರಣೆ ಇಲ್ಲ. ಈ ದೇಶದ ವಿಪಕ್ಷದ ನಾಯಕರುಗಳು ಆಡಳಿತದಲ್ಲಿರುವವರನ್ನ ಕೀಳು ಮಟ್ಟದ ಟೀಕೆ ಮಾಡಿದ್ರೂ ಕೂಡ ಅವರನ್ನ ಇದುವರೆಗೆ ಬಂಧಿಸಿಲ್ಲ. ಅವರ ಬಾಯಿಗೆ ಬೀಗ ಹಾಕುವಂತಹ ಕೆಲಸವೂ ಕೂಡ ಆಗಿಲ್ಲ. ಈ ದೇಶದ ಬಹುಸಂಖ್ಯಾತ ಜನರು ಅನುಸರಿಸುವಂತಹ ಧರ್ಮದ ಬಗ್ಗೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಓರ್ವ ರಾಜಕೀಯ ವ್ಯಕ್ತಿ ಅದನ್ನು ನಾಶ ಮಾಡಬೇಕು, ಅದು ಡೆಂಗಿ ಮಲೇರಿಯಾ ಅಂದ್ರೂ ಕೂಡ ಆತನಿಗೆ ಶಿಕ್ಷೆ ಆಗಿಲ್ಲ. ಈ ದೇಶದಲ್ಲಿ ಬಹುಸಂಖ್ಯಾತರು ನಂಬಿ ಪೂಜಿಸುವಂತಹ ದೇವತೆಯನ್ನ ಬೆತ್ತಲೆಯಾಗಿ ಚಿತ್ರಿಸಿದ್ರೂ ಕೂಡ ಅದನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರೆಯಲಾಗುತ್ತೆ. ಅಂತಹ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಈ ನಾರ್ವೇಜಿಯನ್ ಪತ್ರಕರ್ತೆ, ಅದು ಸಹ ಎಷ್ಟು ದೊಡ್ಡ ಪತ್ರಕರ್ತೆ ಆಕೆ ಪ್ರತಿನಿಧಿಸುವಂತಹ ನ್ಯೂಸ್ ಔಟ್ಲೆಟ್ನ ಹೆಸರು ಡಾಗ್ಸ್ ವಿಷನ್ ಅಂತ. ಅದರ ಸರ್ಕ್ಯುಲೇಷನ್ ಇರುವಂತಹದ್ದೇ ಗೂಗಲ್ ದಾಖಲೆಯ ಪ್ರಕಾರ 20,497. ಭಾರತದಲ್ಲಿ ನಗರ ಪ್ರದೇಶದ ಒಂದು ಸಾಮಾನ್ಯ ಪತ್ರಿಕೆ ಇದಕ್ಕಿಂತ ಜಾಸ್ತಿ ಸೇಲ್ ಆಗುತ್ತೆ. ಅಂತಹ ಒಬ್ಬ ಸಾಮಾನ್ಯ ಪತ್ರಕರ್ತೆ ಭಾರತದ ಪತ್ರಿಕಾ ಸ್ವಾತಂತ್ರ್ಯವನ್ನ ಲೇವಡಿ ಮಾಡ್ತಾಳೆ, ಭಾರತದ ಪ್ರಧಾನಿಯನ್ನ ಟೀಕಿಸ್ತಾಳೆ. ಅದನ್ನು ನೋಡ್ಬಿಟ್ಟು ನಮ್ಮ ದೇಶದ ವಿಪಕ್ಷದ ನಾಯಕ ಚಪ್ಪಾಳೆ ತಟ್ಟಿದ್ದು ಮಾತ್ರ ಅಲ್ಲ, ಆಕೆಗೆ ಸಪೋರ್ಟ್ ಮಾಡಿಬಿಟ್ಟು ಇಂಟರ್ವ್ಯೂ ಕೊಡೋದಕ್ಕೆ ಹೊರಟಿದ್ದಾರೆ. ಇದೊಂದು ವ್ಯವಸ್ಥಿತ ಹುನ್ನಾರ ಅಲ್ಲದೆ ಮತ್ತೇನು? ಮಿತ್ರರೇ, ಈ ವೆಸ್ಟರ್ನ್ ಪತ್ರಕರ್ತರು ಯಾಕೆ ಭಾರತವನ್ನು ಟಾರ್ಗೆಟ್ ಮಾಡ್ತಾರೆ? ಅವರಿಗೆ ಅದರಿಂದ ಸಿಗೋದಾದರೂ ಏನು? ಈ ಪ್ರಶ್ನೆಯನ್ನು ನೀವೇನಾದರೂ ಕೇಳಿದ್ದೆ ಆದರೆ ಅದಕ್ಕೊಂದು ಇಂಟ್ರೆಸ್ಟಿಂಗ್ ಆದಂತಹ ಉತ್ತರವನ್ನು ಕೊಡಬಹುದು. ಈಗ ನಾರ್ವೆ ದೇಶ ಇದೆಯಲ್ಲ, ಅದು ಎಷ್ಟು ದೊಡ್ಡದು? ಭೂಮಿಯ ವಿಸ್ತೀರ್ಣದಲ್ಲಿ ನೋಡೋದಾದ್ರೆ ವಿಶ್ವದಲ್ಲಿ 61ನೇ ಸ್ಥಾನ. ಒಟ್ಟು 3,85,207 ಚದರ ಕಿಲೋಮೀಟರ್ ಇದೆ. ಹೇಳಬೇಕು ಅಂತಂದ್ರೆ ನಮ್ಮ ರಾಜಸ್ಥಾನದಷ್ಟು ದೊಡ್ಡದಾದಂತಹ ಒಂದು ದೇಶ ಅದು. ಆದ್ರೆ ಅದರ ಜನಸಂಖ್ಯೆ ಎಷ್ಟಿದೆ ಗೊತ್ತಾ? ಕೇವಲ 56,27,400. ಅಂದ್ರೆ ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ರಾಜಸ್ಥಾನ ಇದೆಯಲ್ಲ, ಅದರ ರಾಜಧಾನಿ ಜೈಪುರದಲ್ಲಿ ಇಷ್ಟೇ ಸಂಖ್ಯೆಯ ಜನ ವಾಸ ಮಾಡ್ತಾರೆ. ಇನ್ನು ಆ ಪತ್ರಕರ್ತೆ ಹೆಲಿಲಿಂಗ್ ಇದ್ದಾಳಲ್ಲ, ಆಕೆಗೆ ಅರ್ಥ ಆಗುವ ಹಾಗೆ ಹೇಳಬೇಕು ಅಂತಂದ್ರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರಲ್ಲ, ಅವರ ಎಕ್ಸ್ ಖಾತೆಯ ಒಟ್ಟು ಫಾಲೋವರ್ಸ್ 106 ಮಿಲಿಯನ್. ಅಂದ್ರೆ ನಮ್ಮ ದೇಶದ ಪ್ರಧಾನಿಯ ಟ್ವಿಟರ್ನ ಒಟ್ಟು ಫಾಲೋವರ್ಸ್ ನಲ್ಲಿ 1/20 ಜನಸಂಖ್ಯೆ ಆ ನಾರ್ವೆ ದೇಶದಲ್ಲಿದೆ. ಅಂತಹ ನಾರ್ವೆ ದೇಶದ ಪತ್ರಕರ್ತೆ ಭಾರತವನ್ನ ಯಾಕೆ ಟಾರ್ಗೆಟ್ ಮಾಡಬೇಕು, ಅಥವಾ ಈ ವೆಸ್ಟರ್ನ್ ಪತ್ರಕರ್ತರಿಗೆ ಭಾರತವನ್ನ ಕಂಡ್ರೆ ಯಾಕಿಷ್ಟು ಸಿಟ್ಟು ಕೇಳಿದ್ರೆ, ಇಲ್ಲಿ ಉದ್ದೇಶ ಬಹಳ ಸ್ಪಷ್ಟವಾಗಿರುತ್ತೆ.
ಭಾರತ 140 ಕೋಟಿ ಜನರಿರುವಂತಹ ದೇಶ. ಇದ್ರ ಬಗ್ಗೆ ಆರ್ಟಿಕಲ್ ಬರೆದ್ರೆ ಈ ದೇಶದ ಪ್ರಧಾನಿಯನ್ನ ಕೆಣಕಿದ್ದೇ ಆದ್ರೆ ರಾತ್ರೋರಾತ್ರಿ ಫೇಮಸ್ ಆಗಬಹುದು. ಮಿತ್ರರೇ, ಈ ಹೆಲಿಲಿಂಗ್ ಮಾಡಿದಳಲ್ಲ, ಈಕೆ ಇವತ್ತು ಸಿಕ್ಕಾಪಟ್ಟೆ ಫೇಮಸ್. ನಾರ್ವೆ ದೇಶದ ಎಲ್ಲಾ ಪತ್ರಿಕೆಯಲ್ಲೂ ಕೂಡ ಈಕೆ ಸದ್ದು ಮಾಡ್ತಾ ಇದ್ದಾಳೆ. ನಿನ್ನೆ ಮೊನ್ನೆಯವರೆಗೂ ಕೂಡ ಈಕೆ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಇವತ್ತು ವಿಶ್ವದ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಈಕೆ ಸದ್ದು ಮಾಡ್ತಾ ಇದ್ದಾಳೆ. ಭಾರತದ ಪತ್ರಿಕೆ ಇವಳನ್ನ ಕವರ್ ಮಾಡ್ತಾ ಇದೆ. ಈಕೆಯ ಸುದ್ದಿ ಸದ್ದು ಮಾಡ್ತಾ ಇದೆ. ಈಕೆ ನಿನ್ನೆ ಒಂದು ಹಂಗಾಮವನ್ನು ಸೃಷ್ಟಿ ಮಾಡದೇ ಇದ್ದಿದ್ರೆ ಈಕೆಯನ್ನ ಯಾರು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇದ್ರು? ಅಥವಾ ಯುರೋಪ್ ದೇಶದ ಯಾವುದೋ ಒಂದು ಪ್ರಧಾನಿಯನ್ನ ಕೆಣಕಿದ್ರೆ ವಿಶ್ವ ಯಾಕೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇತ್ತು? ಹೆಚ್ಚಿನ ಜನ ಅದರ ಬಗ್ಗೆ ಗಮನ ಹರಿಸೋದಿಲ್ಲ. ಅದೇ ಭಾರತದ ಪ್ರಧಾನಿ ಅಂತಂದ್ರೆ ಅವರು 140 ಕೋಟಿ ಜನರಿರುವಂತಹ ದೇಶದ ಪ್ರಧಾನಿ. ಇವತ್ತು ಭಾರತೀಯರು ವಿಶ್ವದ ಎಲ್ಲಾ ಕಡೆಯಲ್ಲೂ ಇದ್ದಾರೆ. ಯುರೋಪ್ನಲ್ಲೂ ಇದ್ದಾರೆ, ಅಮೆರಿಕದಲ್ಲೂ ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ. ಭಾರತೀಯರು ಇಲ್ಲದೆ ಇರುವಂತಹ ಖಂಡವೇ ಇಲ್ಲ. ಹೀಗಾಗಿ ಅವರ ಸುದ್ದಿಯ ಸರಕು ಸೇಲ್ ಆಗತ್ತೆ. ಈ ಜರ್ನಲಿಸ್ಟ್ಗಳು ರಾತ್ರೋರಾತ್ರಿ ಫೇಮಸ್ ಆಗ್ತಾರೆ. ಇದಿಷ್ಟೇ ಉದ್ದೇಶ ಅಷ್ಟೇ. ಅದಕ್ಕೆ ಈ ವೆಸ್ಟರ್ನ್ ಪತ್ರಿಕೆಗಳು ನಿರಂತರವಾಗಿ ಭಾರತವನ್ನು ಟಾರ್ಗೆಟ್ ಮಾಡ್ತವೆ, ರೇಸಿಸ್ಟ್ ಕಮೆಂಟ್ಗಳನ್ನು ಮಾಡ್ತವೆ. ನಾನು ಈ ಮಧ್ಯೆ ಹೇಳೋದನ್ನು ಮರೆತೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹಾವಾಡಿಗರ ರೀತಿಯಲ್ಲಿ ಚಿತ್ರಣ ಮಾಡಿದೆಯಲ್ಲ ನಾರ್ವೆಯ ಪತ್ರಿಕೆ. ಮಿತ್ರರೇ, ಇದೇನು ಹೊಸತಲ್ಲ. ಇದು ಇವರ ಕಲೋನಿಯಲ್ ಮೈಂಡ್ ಸೆಟ್. ಈ ಹಿಂದಿನಿಂದಲೂ ಕೂಡ ಭಾರತೀಯರು ಅಂತಂದ್ರೆ ಹಾವಾಡಿಸೋದಕ್ಕೆ ಯೋಗ್ಯರು, ಈ ರೀತಿಯಾಗಿ ಟೀಕೆ ಮಾಡ್ತಾ ಇದ್ರು. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲಿ ಅಮೆರಿಕದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಈ ರೇಸಿಸ್ಟ್ ಮನಸ್ಥಿತಿಯವರು ಭಾರತವನ್ನು ಹಾಗೆ ನೋಡ್ತಾ ಇದ್ರು. ಇವತ್ತು ಭಾರತ ಯಾವ ಮಟ್ಟಿಗೆ ಬದಲಾಗಿದೆ ಅಂತಂದ್ರೆ, ಭಾರತ ಇವತ್ತು ಸ್ನೇಕ್ ಚಾರ್ಮರ್ಸ್ ಆಗಿ ಉಳಿದಿಲ್ಲ, ಮೌಸ್ ಚಾರ್ಮರ್ಸ್ ಆಗಿದೆ. ಅಂದ್ರೆ ಕಂಪ್ಯೂಟರ್ ಮೌಸ್ ಹಿಡಿದು ಇಡೀ ವಿಶ್ವವನ್ನ ಆಳ್ತಾ ಇದೆ ಎನ್ನುವ ಅರ್ಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದಲ್ಲಿ ಉತ್ತರ ಕೊಟ್ಟಿದ್ರು. ಅದಕ್ಕೆ ನಿನ್ನೆ ಸೆಬಿ ಜಾರ್ಜ್ ಅವರು ಹೇಳಿದ್ದು, ಭಾರತ ಇವತ್ತು ವಿಶ್ವದ 1/6 ಜನಸಂಖ್ಯೆಯನ್ನ ಹೊಂದಿದೆ, ಆದ್ರೆ ವಿಶ್ವದ ಪ್ರಾಬ್ಲಮ್ ನಲ್ಲಿ ನಮ್ಮದು 1/6 ಭಾಗ ಇಲ್ಲ ಅನ್ನುವಂಥದ್ದನ್ನ ಸೂಚ್ಯವಾಗಿ ತಿಳಿಸಿದ್ದಾರೆ. ಭಾರತ ಇವತ್ತು ಚಂದ್ರನನ್ನ ತಲುಪಿದೆ, ಮಂಗಳನನ್ನ ರೀಚ್ ಆಗಿದ್ದೀವಿ. ಅಂತಹ ದೇಶದ ಒಬ್ಬ ಪ್ರಧಾನಿಯನ್ನ ನೀವು ಹವಾಡಿಗನ ರೀತಿಯಲ್ಲಿ ಚಿತ್ರಿಸ್ತೀರಿ ಅಂತಂದ್ರೆ ಇದನ್ನ ಪತ್ರಿಕಾ ಸ್ವಾತಂತ್ರ್ಯ ಅಂತ ಹೇಳಬೇಕಾ ಅಥವಾ ಪೂರ್ವಾಗ್ರಹ ಪೀಡಿತ ರೇಸಿಸ್ಟ್ ಮನಸ್ಥಿತಿ ಅಂತ ಹೇಳಬೇಕಾ? ಮಿತ್ರರೇ, ನಾನು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಈ ಇಡೀ ವಿಚಾರದ ಕುರಿತಾಗಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.